ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅವ್ರೆ, ನನ್ನ ಉದ್ದೇಶ ಬೇರೆ ಏನೂ ಅಲ್ಲ. ನಂದನವರು ಕಟ್ಟಿರೋ ತಾಳಿ ನನ್ನ ಕುತ್ತಿಗೆಲೈತೆ. ಶಾಸ್ತ್ರದ ಪ್ರಕಾರ ಈ ವ್ರತನ ನಾನೇ ಮಾಡಬೇಕು. ಹಂಗಂತ ನಾನೇನವ್ರ ಹೆಂಡತಿ ಅಲ್ಲ. ಆದರೂ ಈ ವ್ರತನ ನಾನೇ ಮಾಡ್ತೀನಿ. ಮಾಡದೇ ಇದ್ರೆ ನಂದನವ್ರಿಗೆ ಶ್ರೇಯಸ್ ಸಿಕ್ಕಕ್ಕಿಲ್ಲ. ನಂದನವರು ಅಕ್ಕ ಖುಷಿಯಾಗಿ ಬದುಕಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಇದ್ರಾಗೆ ಏನಾದರೂ ತಪ್ಪಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡೋದು ಅವ್ರೆ. ನಾನಿವತ್ತು ಇಡೀ ದಿನ ಉಪವಾಸ ಇರ್ತೀನಿ. ಅಂತನವರು ಬೇಗ ಹುಷಾರಾಗ್ಲಿ. ಹಂಗೆ ಅವ್ರಿಗೆ ಅಕ್ಕನ ಮೇಲಿರೋ ಕೋಪನೂ ಬೇಗ ಕಮ್ಮಿ ಆಗ್ಲಿದ್ದೆ ಅವ್ರೆ. ಅಮ್ಮಾಜಿ, ನಾನು ರೆಡಿ, ಹೊರಡೋಣ ಬಾ. ಯಾವ ಕಡೆ? ಅದೇ ಮೀಟಿಂಗ್ ಅಂದ್ರಲ್ಲ. ಯಾವ ಮೀಟಿಂಗೂ ಇಲ್ಲ. ಮೀಟಿಂಗ್ ಇಲ್ವಾ? ಅಂದ್ರೆ ಮೀಟಿಂಗ್ ಕ್ಯಾನ್ಸಲ್ ಆಯ್ತಾ ಅಮ್ಮಾಜಿ? ಅಥವಾ ವಿಡಿಯೋ ಕಾನ್ಫರೆನ್ಸಿಂಗ್ ಥ್ರೂ ಕನೆಕ್ಟ್ ಆಗ್ತಾ ಇದೀವಾ? ಮೀಟಿಂಗೇ ಇರಲಿಲ್ಲ, ನಾನೇ ಸುಳ್ಳು ಹೇಳ್ದೆ. ಸುಳ್ಳ? ನನಗೇನು ಅರ್ಥ ಆಗ್ತಾ ಇಲ್ಲ ಅಮ್ಮಾಜಿ, ಯಾಕೆ ಈ ಥರ ಹೇಳಿದ್ರಿ? ನಾನು ಯಾವತ್ತೂ ಒಂದು ಸುಳ್ಳು ಹೇಳ್ದವನಲ್ಲ. ಆದರೆ ಇವತ್ತು ಪದ್ಮಿನಿ ನಂದನ್ಗೋಸ್ಕರ ಒಂದು ಚಿಕ್ಕ ಸುಳ್ಳು ಹೇಳ್ದೆ. ನಂದನ್ ಪದ್ಮಿನಿ ಜಗಳ ಇನ್ನೂ ಮುಗ್ದಿಲ್ಲ ಅನ್ಸುತ್ತೆ. ನಮ್ಮೆಲ್ಲರ ಎದುರುಗಡೆ ಸುಮ್ಮನೆ ಖುಷಿಯಾಗಿರೋ ಥರ ಇದ್ದಾರೆ ಅಷ್ಟೆ. ಎಲ್ಲಿ ತನಕ ನಾವ್ಯಾರಾದರೂ ಅವ್ರ ಜೊತೆಲಿ ಇರ್ತೀವೋ ಅಲ್ಲಿ ತನಕನೂ ಅವರಿಬ್ಬರ ಮಧ್ಯೆ ಇದ್ದ ಮನಸ್ತಾಪ ದೂರ ಆಗೋದಿಲ್ಲ ವೀರೇಂದ್ರ. ಅವರಿಬ್ಬರ ಮಧ್ಯೆ ನಾವೇ ಗೋಡೆ ಆಗಿ ಅವ್ರ ಅಂತರನ ಸೃಷ್ಟಿ ಮಾಡ್ತಾ ಹೋಗ್ತೀವಿ. ಅವರಿಬ್ಬರೇ ಸಮಯ ಕಳಿಬೇಕು ಅನ್ನೋದು ನನಗೆ ತುಂಬಾ ಅಗತ್ಯ ಅನಿಸ್ತು. ಇವತ್ತು ಅವರಿಬ್ರು ಜಗಳ ಮಾಡ್ತಾರಾ? ಮಾಡ್ಕೊಳ್ಳಿ. ಅಥವಾ ಮನಸ್ಸು ಮೆಚ್ಚಿ ಮಾತಾಡ್ತಾರಾ? ಮಾತಾಡ್ಕೊಳ್ಳಿ. ಇಲ್ಲ ಮೌನದಲ್ಲೇ ರಾಜಿ ಆಗ್ತಾರಾ? ಆಗ್ಲಿ. ಒಟ್ನಲ್ಲಿ ಅವರು ಜಗಳನ ಮರೆತು ಇಬ್ರು ಖುಷಿಯಾಗಿರ್ಬೇಕು ಅಷ್ಟೇ ನನ್ನ ಉದ್ದೇಶ. ಅಮ್ಮಾಜಿ, ನನಗಿದೆಲ್ಲ ಗೊತ್ತೇ ಆಗ್ಲಿಲ್ಲ. ನಂದನ್ನ ಕರ್ಕೊಂಡು ಡಾಕ್ಟರ್ ಹತ್ರ ಹೊರಟಿದ್ದೆ, ನೀವು ಮೀಟಿಂಗ್ ಇದೆ ಅಂದಿದ್ದಕ್ಕೆ ರೆಡಿಯಾಗಿ ಬಂದೆ. ದೊಡ್ಡವರಾಗಿ ಈ ಸೂಕ್ಷ್ಮಗಳನ್ನ ನಾವೇ ಅರ್ಥ ಮಾಡ್ಕೋಬೇಕು ವೀರೇಂದ್ರ. ಹೋಗ್, ಈ ಕಿಟ್ಟನ್ನ ಎತ್ತಿಟ್ಟು ಬಟ್ಟೆ ಬದಲಾಯಿಸ್ಕೋ. ಇವತ್ತು ಮೀಟಿಂಗು ಈಟಿಂಗು ಏನೂ ಇಲ್ಲ. ಮೀಟಿಂಗ್ ಇಲ್ಲ ಸರಿ, ಆದ್ರೆ ಈಟಿಂಗ್ ಯಾಕಿಲ್ಲ ಅಮ್ಮಾಜಿ? ಓ, ನಿನಗೆ ಗೊತ್ತಿಲ್ಲ ಅಲ್ವಾ? ಇವತ್ತು ಮನೆ ಹೆಂಗಸರೆಲ್ಲ ಅವ್ರ ಗಂಡಂದರ ಶ್ರೇಯಸ್ಸಿಗೆ ಉಪವಾಸ ಮಾಡ್ತಾ ಇದ್ದಾರೆ. ಇನ್ನು ನಾನೊಬ್ಳು ಏನ್ ಊಟ ಮಾಡೋದು ಅಂತ ನಾನು ಉಪವಾಸ ಮಾಡ್ತಾ ಇದ್ದೀನಿ. ಬನ್ನಿ ನಂದನವ್ರೆ, ಒಳಗಡೆ ತುಂಬಾ ದೂರ ನಡಿಬೇಕು. ನನ್ನ ಕೈ ಇಟ್ಕೊಳ್ಳಿ. ಬೇಕಾಗಿಲ್ಲ. ಅಯ್ಯೋ, ಇಲ್ಲಿ ತನಕ ಜೊತೆಲೆ ಬಂದು ಈಗ ಬೇಡ ಅಂದ್ರೆ ಸುಮ್ಮನೆ ನಾನು ಹೇಳಿದ ಮಾತು ಕೇಳಿ. ನಾನು ಯಾಕೆ ನಿನ್ನ ಮಾತು ಕೇಳಬೇಕು? ನೋಡು, ಈಗಲೇ ಹೇಳ್ತಾ ಇದ್ದೀನಿ, ಡಾಕ್ಟರ್ ಹತ್ರ ನಾನು ಒಬ್ಬನೇ ಹೋಗ್ತೀನಿ, ನೀನು ಇಲ್ಲೇ ಇರು. ನೀನು ನನ್ನ ಜೊತೆ ಬರಬೇಡ ಅಷ್ಟೇ. ಛೇ, ನಂದನ್ನವ್ರ ಕೋಪ ಸ್ವಲ್ಪನೂ ಇಳ್ದಿಲ್ಲ. ಅತ್ಯವ್ವ ಹೇಳಿದ್ದೆಲ್ಲ ಮಾಡ್ದೆ. ಅವ್ರು ಹೇಳಿದ್ರು ಅಂತ ಅಲ್ಲ, ಮನ್ಸಾರೆ ನಂದನ್ನವ್ರಿಗೆ ಸಹಾಯ ಮಾಡ್ದೆ. ಆದ್ರೂ ನನ್ನ ಕ್ಷಮಿಸೋದಿರ್ಲಿ. ನನ್ನ ಮೇಲೆ ಇಷ್ಟು ಕನಿಕರನು ಬರ್ಲಿಲ್ವಲ್ಲ ಅವ್ರಿಗೆ. ಏನೇ ಆದ್ರೂ ನನ್ನ ಕ್ಷಮಿಸ್ಬಾರ್ದು ಅಂತ ಮನ್ಸನ್ನ ಕಲ್ ಮಾಡ್ಕೊಂಡಿದಾರ. ಹಂಗಿದ್ರೆ ನಂದನ್ನವರು ನನ್ನಿಂದ ಶಾಶ್ವತ ದೂರ ಆಗ್ಬಿಡ್ತಾರ? ಇಲ್ಲ, ನಾನು ಯಾಕೆ ಹಿಂಗೆ ಯೋಚಿಸ್ತಿದ್ದೀನಿ? ನಂದನ್ನವರು ನಾನು ದೂರ ಆಗಲೇಬೇಕು. ಆದರೆ ಅದಕ್ಕೂ ಮುಂಚೆ ಅವ್ರಿಗೆ ನಿಜ ಅರ್ಥ ಮಾಡಿಸ್ಬೇಕು. ಅವರು ಪೂರ್ವಿನ ಹೆಂಡತಿಯಾಗಿ ಒಪ್ಕೊಳ್ಳೋ ಹಂಗೆ ಮಾಡಬೇಕು. ಅದು ಹೆಂಗೆ ಸಾಧ್ಯ? ಅವ್ರು ನನ್ನ ಮಾತು ಕೇಳಬೇಕು ಅಂದರೆ ನಾನು ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಮನವರಿಕೆ ಆಗಬೇಕು. ಅವತ್ತು ಬರ್ದಿರೋ ಪತ್ರ ಆದರೂ ನನ್ನ ಕೈಲಿದ್ದಿದ್ರೆ ತೋರಿಸಿ ನಂಬಿಸ್ತಿದ್ದೆ.
ಅದೂ ಇಲ್ಲ. ಅದೀಗೆಲ್ಲೈತೋ ಏನೋ. ಪೂರ್ವಿ, ನೀನ್ಯಾಕೆಲ್ಲ ದೀಪ ಹಚ್ಚದೆ? ಏನ್ ವಿಶೇಷತೆ ಇವತ್ತು? ಅದು ಅದು ಏನೂ ಇಲ್ಲ. ಅಕ್ಕ ಬಾವ ಡಾಕ್ಟರ್ ಹತ್ರ ಹೋದ್ರಲ್ಲ, ಬಾವನ್ಗೆ ಏನೂ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿ, ಬಾವ ಬೇಗ ಹುಷಾರಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ದೀಪ ಹಚ್ದೆ ಅಷ್ಟೆ. ಓ ಸರಿ ಸರಿ. ನಾನ್ ಅನ್ಕೊಂಡೆ ನಮ್ ಹಾಗೆ ನೀನು ವ್ರತ ಗೀತ ಮಾಡ್ತಿದ್ಯೇನೋ ಅಂತ. ಆದ್ರೆ ನೀನ್ ಹೇಗ್ ಮಾಡೋದಿಕ್ ಸಾಧ್ಯ? ನಿನಗಿನ್ನೂ ಮದ್ವೆನೇ ಆಗಿಲ್ವಲ್ಲ. ನಾವ್ ಯಾರು ತಿಂಡಿ ತಿಂತಿಲ್ಲ. ನಾವು ತಿಂದೆ ಹೋದ್ರು ಬೇರೆಯವ್ರಿಗೆ ಅಡ್ಗೆ ಮಾಡಿ ಬಡಿಸೋದು ಈ ಹೆಂಗಸರಿಗೆ ತಪ್ಪಲ್ಲ ನೋಡು. ನೀವ್ಯಾಕೆ ತೊಂದರೆ ತಗೊಳಕ್ ಹೋದ್ರಿ? ನಿನಗೆ ಅಂತ ಮಾಡದೆ ಹೋದ್ರು ಮನೆಯಲ್ಲಿರೋ ಗಂಡಸರಿಗೆ ಮತ್ತೆ ನಿಮ್ಮ ಅಕ್ಕನಿಗೂ ಅಡ್ಗೆ ತಿಂಡಿ ಮಾಡ್ಬೇಕಲ್ಲಮ್ಮ. ಏನೇ ಹೇಳು, ನಿಮ್ಮ ಅಕ್ಕ ತಂಗಿರ ಅದೃಷ್ಟ ಸೂಪರ್ ಆಗಿದೆ. ನಾವೆಲ್ಲ ಈ ವ್ರತ ಮಾಡ್ತಿದ್ರೆ ನಿಮ್ಮ ಅಕ್ಕನ್ಗೆ ಆ ಉಪವಾಸ ವ್ರತದ ಚಿಂತೆನೇ ಇಲ್ಲ ನೋಡು. ಅದೇನೋ ತುಂಬಾ ಕೆಲ್ಸ ಇದೆಯಂತೆ. ಇಂಥ ಟೈಮಲ್ಲಿ ಉಪವಾಸ ಮಾಡೋದ್ ಬೇಡ ಅಂತ ಅಮ್ಮಾಜಿ ಹೇಳಿದ್ರು. ಇನ್ನು ನಿನ್ಗಿನ್ನೂ ಮದ್ವೆನೇ ಆಗಿಲ್ವಲ್ಲ. ಅಕ್ಕ ತಂಗಿರಿಬ್ರು ಚೆನ್ನಾಗಿ ಊಟ ಮಾಡ್ಕೊಂಡು ಆರಾಮಾಗಿರಿ. ತಗೋ, ಇರ್ಲಿ ತಗೋ. ನಾನಿವತ್ತು ಉಪವಾಸ ಮಾಡ್ತಾ ಇದ್ದೀನಿ. ನನಗೆ ತಿಂಡಿ ಬೇಡ. ವೆರಿ ಗುಡ್ ನಂದನ್, ತುಂಬ ಡೆವಲಪ್ಮೆಂಟ್ಸ್ ಕಾಣಿಸ್ತಾ ಇದೆ. ಎಕ್ಸ್ರೇ ನೋಡಿದ್ದೀನಿ, ಕ್ರ್ಯಾಕ್ ಕೂಡ ಹೀಲ್ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್ ಡಾಕ್ಟರ್. ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದು ನಿಮಗನ್ನ. ನಿಮ್ಮನ್ನ ಇಷ್ಟು ದಿನ ಇಷ್ಟು ಚೆನ್ನಾಗಿ ನೋಡಿಕೊಂಡು ಇಷ್ಟು ಬೇಗ ಕ್ಯೂರ್ ಆಗೋ ರೀತಿ ಮಾಡಿದಾರಲ್ಲ ನಿಮ್ಮ ವೈಫ್ ಪದ್ಮಿನಿ ಅವ್ರಿಗೆ. ಥ್ಯಾಂಕ್ ಯು ಡಾಕ್ಟರ್. ನನ್ನ ನೀವು ಯಾರಾದರೂ ಸಹಾಯ ತಗೊಂಡೆ ಓಡಾಡಬೇಕು. ಟ್ಯಾಬ್ಲೆಟ್ಸ್ನ ಕಂಟಿನ್ಯೂ ಮಾಡಿ. ಆಮೇಲೆ ತುಂಬ ಓಡಾಡೋದೆಲ್ಲ ಮಾಡಕ್ಕೆ ಹೋಗಬೇಡಿ. ನೀವು ಹುಷಾರಾದ್ಮೇಲೂ ತುಂಬ ಕೇರ್ಫುಲ್ ಆಗಿರಬೇಕು. ಓಕೆ? ಸರಿ ಡಾಕ್ಟರ್. ಡಾಕ್ಟರ್, ಇವ್ರ ಹಾಲ್ನ ಕುಡಿಯೋದೇ ಇಲ್ಲ. ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಕುಡೀರಿ ಅಂದ್ರೂ ಕೇಳಲ್ಲ. ಹಣ್ಣು ತರಕಾರಿ ಎಲ್ಲ ತಗೊಂಡೋಗಿ ಇವ್ರ ಮುಂದೆ ಹಿಡಿದ್ರು ಬೇಡ ಅಂತಾರೆ. ನೀವಾದ್ರೂ ಸ್ವಲ್ಪ ಹೇಳಿ. ಅಲ್ಲ ನಂದನ್, ನಿಮ್ಮ ವೈಫ್ ನಿಮ್ಗೆ ಇಷ್ಟು ಚೆನ್ನಾಗಿ ಕೇರ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರೆ ನೀವು ಕೇಳಬೇಕಲ್ವಾ? ಬರೀ ಟ್ಯಾಬ್ಲೆಟ್ಸ್ ಮಾತ್ರ ಅಲ್ಲ, ಫ್ರೂಟ್ಸು, ವೆಜಿಟೇಬಲ್ಸು, ಮಿಲ್ಕು ಎಲ್ಲ ತಗೋಬೇಕು. ಚಿಕ್ಕ ಮಗುದ್ರ ಹಠ ಮಾಡಿದ್ರೆ ಅವ್ರು ಹೇಳಿದ್ರೆ ಕೇಳಿ. ಓಕೆ? ಇದರಲ್ಲಿ ಟ್ಯಾಬ್ಲೆಟ್ಸ್ ಯಾವ್ದು ಕಂಟಿನ್ಯೂ ಮಾಡಬೇಕು ಅಂತ ನಾನು ಬರ್ದಿದ್ದೀನಿ. ರೆಗ್ಯುಲರ್ ಆಗಿ ತಗೊಳ್ಳಿ. ಓಕೆ? ಥ್ಯಾಂಕ್ಸ್ ಡಾಕ್ಟರ್. ಥ್ಯಾಂಕ್ ಯು. ನಂದನ್ ಅವ್ರೆ ನಿಂತ್ಕೊಳ್ಳಿ. ಯಾಕಂದ್ ಜೋರಾಗಿ ನಡೀತಿದ್ದೀರಾ? ಡಾಕ್ಟರ್ ಈಗಷ್ಟೇ ಹೇಳಿದ್ರಲ್ವಾ ನಿಧಾನ ನಡೀರಿ ಅಂತ. ನಿಂತ್ಕೊಳ್ಳಿ. ಮುಟ್ಬೇಡ ನೀನು. ಹೇಳಿದ್ದೆ ತಾನೆ ನಿನ್ಗೆ ಒಳಗ್ ಬರಬೇಡ, ನಾನು ಒಬ್ನೇ ಹೋಗ್ತೀನಿ ಅಂತ. ಆದ್ರೂ ಯಾಕೆ ಬಂದೆ? ಹೋ, ನನ್ನ ಹುಷಾರ್ ಮಾಡಿದ್ದೆ ನೀನು. ನೀನಿಲ್ದೇ ಇದ್ದಿದ್ರೆ ನಾನು ಇಷ್ಟು ಬೇಗ ಇಷ್ಟು ನಡೆಯೋ ಥರ ಆಗ್ತಾನೆ ಇರಲಿಲ್ಲ ಅಂತ ತೋರಿಸ್ಕೊಳಕ್ಕ. ಅಯ್ಯೋ, ಯಾಕೆ ಹಿಂಗೆಲ್ಲ ಹೇಳ್ತಿದ್ದೀರಾ? ಖಂಡಿತ ಇಲ್ಲ. ನಾನಿರುವಾಗ ನೀವು ಒಬ್ರೆ ಯಾಕೆ ನಡ್ಕೊಂಡು ಹೋಗ್ಬೇಕು ನಂದನವ್ರೆ? ಏನ್ ನೀನಿರೋದು? ಇಷ್ಟಕ್ಕೂ ಯಾರು ನೀನು ನನಗೆ? ನಾನೇನ್ ಹುಡುಗಾಟಕ್ಕೆ ಕೋಪ ಮಾಡ್ಕೊಳ್ತಿದ್ದೀನಿ ಅನ್ಕೊಂಡಿದ್ಯಾ? ನನಗ್ ನೀನ್ ಬೇಡ ಅಂದ್ರೆ ಬೇಡ ಅಷ್ಟೇ. ನನ್ ಕಣ್ಣಿಗೆ ಕಾಣಿಸ್ಕೋಬೇಡ. ಏನು? ನಾನು ನಿಮ್ಮ ಕಣ್ಮುಂದೆ ಬರಬಾರ್ದ? ಮತ್ತೆಲ್ಲಿಗೆ ಹೋಗ್ಲಿ ನಂದನವ್ರೆ ನಾನು? ಎಲ್ಗಾದ್ರೂ ಹೋಗು. ನಿಜವಾಗ್ಲೂ ನಿಮ್ಗೆ ನನ್ನ ಮೇಲೆ ಅಷ್ಟೊಂದು ಕೋಪ ಬಂದೈತಾ? ನೀವು ಕ್ಷಮಿಸ್ಲೇಬಾರ್ದಷ್ಟು ಕೆಟ್ಟೋಳು ಅನ್ಸ್ತೈತಾ ನಂದನವ್ರೆ? ಇನ್ನೇನು, ನೀನ್ ಮಾಡಿರೋ ದ್ರೋಹಕ್ಕೆ ಇಷ್ಟ ದಿನ ನಿನ್ ಜೊತೆ ಮಾತಾಡ್ತಿರೋದು, ನಿನ್ನ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು. ನಂದನವ್ರೆ, ನಾನು ನಿಮ್ಗೆ ಮತ್ತೆ ಹೇಳ್ತಿದ್ದೀನಿ, ನಾನು ನಿಮ್ಗೆ ಯಾವ ದ್ರೋಹನೂ ಮಾಡಿಲ್ಲ. ಅವತ್ ನನ್ನ ಪರಿಸ್ಥಿತಿ ಹಂಗಿತ್ತು.
ಅದನ್ನು ನಿಮಗೆ ನಾನು ವಿವರವಾಗಿ ಹೇಳೋಣ ಅಂದರೆ ಅದಕ್ಕೂ ಬಿಡ್ತಿಲ್ಲ ನೀವು. ನನಗೆ ಒಂದೇ ಒಂದು ಅವಕಾಶ ಕೊಡಿ. ಹೇಯ್, ಪ್ಲೀಸ್ ಹೇಳಿದ್ನೇ ಹೇಳಿ 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 ಇರಿಟೇಟ್ ಮಾಡಬೇಡ. ನನಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ನೀನು ಏನು ಹೇಳಿದ್ರು ನಾನು ಕೇಳಿಸ್ಕೊಳಲ್ಲ. ತಪ್ಪು ತಪ್ಪೆ. ಅದಕ್ಕೆ ನೀನೆಷ್ಟೇ ಸಮಜಾಯಿಷಿ ಕೊಟ್ಟರು, ಸಮರ್ಥನೆ ಕೊಟ್ಟರು, ವಿವರಣೆ ಕೊಟ್ಟರು ಅದು ಸರಿ ಅನ್ಸ್ಕೊಳಲ್ಲ. ನನ್ನವರೇ ಪ್ಲೀಸ್, ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ನೀವು. ಆ ಪ್ರೀತಿಗೋಸ್ಕರನಾದ್ರೂ ಒಂದೇ ಒಂದ್ಸಲ ನನ್ನ ಮಾತು ಕೇಳಿಸ್ಕೊಳ್ಳಿ. ಪ್ರೀತಿನ? ಯಾವ ಪ್ರೀತಿ? ನನ್ನ ಪ್ರೀತಿ ಪಡ್ಕೊಳ್ಳೋ ಅರ್ಹತೆ ಇದೆಯಾ ನಿನಗೆ? ನಾನು ಪ್ರೀತಿಸಿದ್ದು ನನ್ನ ಹುಡುಗಿನ, ನನ್ನ ಹೆಂಡತಿ ಆಗೋಳನ್ನ. ಆದ್ರೆ ನೀನು ನನ್ನ ಹೆಂಡತಿ ಆಗ್ಲೇ ಇಲ್ವಲ್ಲ. ಈ ಪ್ರೀತಿ ಬಗ್ಗೆ ದೊಡ್ಡದಾಗಿ ಮಾತಾಡ್ತಿದ್ಯಲ್ಲ. ಅವತ್ ಮದ್ವೆ ದಿನ ಡ್ಯಾನ್ಸ್ ಶೋಗೆ ಹೋಗೋವಾಗ ಇದೇ ಪ್ರೀತಿನ ಎಡ್ಗಾಲಲ್ಲಿ ಒತ್ತು ಹೋದ್ಯಲ್ಲ. ಅವತ್ ನೆನ್ಪಾಗ್ಲಿಲ್ವಾ ಈ ಪ್ರೀತಿ? ನನ್ನ ಹೆಂಡ್ತಿನೇ ಅಲ್ದೇ ಇರೋಳು, ನನ್ನ ಪ್ರೀತಿಗೆ ಬೆಲೆನೆ ಕೊಡದೇ ಇರೋಳು ನನಗ್ ಬೇಕಾಗಿಲ್ಲ. ಸರಿಯಾಗಿ ಕೇಳಿಸ್ಕೊ, ನೀನ್ ನನ್ನ ಹಿಂದೆ ಬರಬೇಡ. ನನ್ನ ಯಾವ ಕೆಲಸನೂ ನೀನ್ ಮಾಡ್ಕೊಡ್ಬೇಡ. ಹೆಂಡ್ತಿನೇ ಅಲ್ದೇ ಇರೋ ನೀನು ಹೆಂಡ್ತಿ ಅನ್ನೋ ಅಧಿಕಾರ ಚಲಾಯಿಸಕ್ ಯಾಕೆ ಬರ್ತಾ ಇದೀಯಾ? ಹೊರಟೋಗ್ ನನ್ನ ಜೀವನದಿಂದ. ಹೊರಟೋಗ್ ನನ್ನ ಜೀವನದಿಂದ. ಗಾಡಿ ತೆಗೀರಿ. ಸರ್ ಮೇಡಮ್ ಅವ್ರು ಬರಲ್ಲ, ನಡೀರಿ.